ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜಿತಿ ಡೈರೀಸ್. ನಾವು ಇವತ್ತು ಕೇರಳಗೆ ಹೊರಟಿದ್ದೀವಿ, ಪಾಲಕ್ಕಾಡ್ಗೆ. ಇದು ಕಂಪ್ಲೀಟ್ಲಿ ಫ್ಯಾಮಿಲಿ ಟ್ರಿಪ್ಪು. ನಮ್ಮ ಫ್ರೆಂಡ್ಸ್ ಮತ್ತು ಅವರ ಫ್ಯಾಮಿಲಿ ಜೊತೆ ಹೋಗಿದ್ವಿ. ಟೋಟಲ್ 4 ಫ್ಯಾಮಿಲಿ ಹೋಗಿದ್ವಿ. ಸೊ ನಮ್ಮ ಟ್ರಿಪ್ ಸ್ಟಾರ್ಟ್ ಆಗಿದ್ದು ಈ ಥರ. ಸೊ ಕಂಪ್ಲೀಟ್ಲಿ ಕಲರ್ಫುಲ್, ಟಿ ಒಳಗಡೆ ಫುಲ್ ಕಲರ್ಫುಲ್ ಆಗಿತ್ತು. ನಾವು ಬೆಂಗಳೂರಿಂದ ಹೊರಟಾಗ ಸುಮಾರು 8 ಗಂಟೆ ಆಗಿತ್ತು. ಸೊ ಬೆಳಿಗ್ಗೆ 5-5:30 ಅಷ್ಟರಲ್ಲಿ ನಾವು ಪಾಲಕ್ಕಾಡ್ ರೀಚ್ ಆದ್ವಿ. ಸೊ ಪಾಲಕ್ಕಾಡ್ ರೀಚ್ ಆದಮೇಲೆ ಸ್ವಲ್ಪ ಫ್ರೆಶ್ ಆಗೋಣ ಅಂತ ಹೇಳಿ ಅಲ್ಲೇ ಒಂದು ಫೋರ್ಟ್ ಪ್ಯಾಲೇಸ್ ಅಂತ ಹೇಳಿ ಒಂದು ಹೋಟೆಲ್ ಬುಕ್ ಮಾಡ್ಕೊಂಡಿದ್ವಿ. ಸೊ ಅಲ್ಲಿ ಫ್ರೆಶ್ ಆಗಿ ಅಲ್ಲಿಂದ ಸೀದಾ ನಾವು ಹೊರಟಿದ್ದೆ ಮೀನು ಕೊಲತಿ ಭಗವತಿ ಟೆಂಪಲ್ ಅಂತ ಹೇಳಿ. ಸೊ ಅದು ಒಂದು ದೇವಸ್ಥಾನ, ದೇವಿ ದೇವಸ್ಥಾನ. ಸೊ ಆ ದೇವಸ್ಥಾನಕ್ಕೆ ಹೋಗೋ ದಾರಿ ನೋಡಿ ಎಷ್ಟು ಚಿಕ್ಕದಾಗಿದೆ. ಅಲ್ಲಿ ಎಲ್ಲ ದಾರಿಗಳು ಇದೇ ಥರನೇ ಇರುತ್ತೆ. ಸೊ ಒಂದು ವೆಹಿಕಲ್ ಬರಬೇಕಂದ್ರೆ ಒಂದು ವೆಹಿಕಲ್ಲು ಸ್ಟಾಪ್ ಮಾಡಬೇಕು. ಸೊ ಕೊನೆಗೂ ನಾವು ಮೀನು ಕೊಲತಿ ಭಗವತಿ ಟೆಂಪಲ್ ನಾವು ಅಲ್ಲಿಗೆ ಬಂದಿದ್ದೀವಿ. ಸೊ ಮೀನು ಕೊಲತಿ ಭಗವತಿ ಟೆಂಪಲ್ ಅಂದರೆ, ಸೊ ಮೀನು ಕೊಲತಿ ಅಂದರೆ ಮೀನು ಅಂದರೆ ಮೀನು, ಕೊಳತಿ ಅಂದರೆ ಕೊಳದ ಹತ್ರ ಇರುವಂಥ ದೇವಿಯ ದೇವಸ್ಥಾನ ಮೀನು ಕೊಲತಿ ಟೆಂಪಲ್ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಅಲ್ಲಿಂದ ನಾವು ಹೊರಟಿದ್ದು ನಾವು ತ್ರಿಶೂರ್ಗೆ ಹೊರಟ್ವಿ. ತ್ರಿಶೂರ್ಗೆ ಹೋಗೋ ದಾರಿಯಲ್ಲಿ ತುಂಬಾ ಚೆನ್ನಾಗಿತ್ತು. ಅಕ್ಕಪಕ್ಕ ಯಾವ ಕಡೆ ನೋಡಿದ್ರೂ ಫುಲ್ಲು ಹಸಿರು. ಸೊ ಗದ್ದೆಗಳು ಮಾಡಿದ್ದಾರೆ. ಸೊ ಅದಾದಮೇಲೆ ಬೆಟ್ಟ ಗುಡ್ಡ ಇದೆಲ್ಲ ಚೆನ್ನಾಗಿತ್ತು. ಸೊ ಅದಾದಮೇಲೆ ನಮಗೆ ಒಂದು ಟನಲ್ ಸಿಕ್ತು. ಸೊ ಟನಲ್ಲು ಕೂಡ ತುಂಬ ಚೆನ್ನಾಗಿದೆ. ಅಂದರೆ ಆಲ್ಮೋಸ್ಟ್ ಇದು ಒಂದು ಹತ್ತತ್ರ 1 ಕಿಲೋಮೀಟರ್ ಉದ್ದಕ್ಕೆ ಇರ್ಬೋದು ಟನಲ್ಲು. ಒಳಗಡೆ ನೋಡಿ ಫುಲ್ಲು ಲೈಟ್ ಆಗಿತ್ತು. ಮಕ್ಕಳೆಲ್ಲ ಫುಲ್ಲು ಕಿರ್ಚಾಡ್ತಾಯಿದ್ರು ಟನಲ್ ಒಳಗಡೆ ನಮ್ಮ ಟಿ ಹೋದ ತಕ್ಷಣವೇ. ಸೊ ತುಂಬಾ ಚೆನ್ನಾಗಿತ್ತು. ತ್ರಿಶೂರು ಮತ್ತು ಪಾಲಕ್ಕಾಡಿಂದ ತ್ರಿಶೂರು ಹೋಗೋ ದಾರಿ ಕೂಡ ತುಂಬ ಚೆನ್ನಾಗಿತ್ತು. ನಮಗೆ ಜರ್ನಿ ಏನು ಅಷ್ಟೊಂದು ಬೋರ್ ಅನ್ನಿಸ್ಲಿಲ್ಲ. ಸೊ ನಾವು ಫುಲ್ ಎಂಜಾಯ್ ಮಾಡಿದ್ವಿ. ಟ್ರಾವೆಲಿಂಗು ಮತ್ತು ಕೇರಳ ರೋಡ್ಸು ಅದನ್ನೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ಮೀನು ಕೊಲತಿ ಭಗವತಿ ಟೆಂಪಲಲ್ಲೂ ನಾವು ತುಂಬ ವೀಡಿಯೋಸು ಫೋಟೋಸು ತಗೊಳಕ್ಕಾಗಿಲ್ಲ. ಯಾಕೆಂದರೆ ಕೇರಳದಲ್ಲಿ ಯಾವುದೇ ಟೆಂಪಲ್ಗೆ ಹೋದ್ರೂ ಫುಲ್ ಸ್ಟ್ರಿಕ್ಟ್ ರೂಲ್ಸ್ ಇರುತ್ತೆ. ಅವರು ಯಾವುದೇ ಮೊಬೈಲು ಫೋಟೋ ವೀಡಿಯೋಸು ಯಾವುದನ್ನು ಅಲೋ ಮಾಡಲ್ಲ. ಸೊ ಹಂಗಾಗಿ ನಾವು ಜಾಸ್ತಿ ವೀಡಿಯೋಸು ಮೊಬೈಲ್ ಫೋಟೋಸ್ ತಗೊಳಕ್ಕಾಗಲಿಲ್ಲ. ಸೊ ಹೊರಗಡೆ ಮಾತ್ರ ಕೊಳದ್ದು ಮತ್ತು ಟೆಂಪಲ್ ದೇವಸ್ಥಾನದ ಫೋಟೋಗಳು ತೊಗೊಂಡು ಬಂದ್ವಿ. ಸೊ ಇದು ತ್ರಿಶೂರ್ ರೋಡು, ಟನಲ್ ಎಂಡ್ ಆಗುತ್ತೆ. ಸೊ ಅದಾದಮೇಲೆ ತ್ರಿಶೂರ್ಗೆ ಎಂಟ್ರಿ ಆದ್ವಿ ನಾವು. ತ್ರಿಶೂರಲ್ಲಿ ಫಸ್ಟ್ಗೆ ಒಂದು ಚರ್ಚ್ ಸಿಕ್ತು. ಅದಾದಮೇಲೆ ಒಡಕನಾಥಂ ಟೆಂಪಲ್ ಅಂತ ಒಂದಿದೆ. ಸೊ ಅದು ದೇವಾಲಯ ಬಂದ್ಬಿಟ್ಟು ಶಿವನ ಟೆಂಪಲ್ಲು. ಸೊ ಒಂದು ಕಡೆ ಕ್ಲೋಸ್ ಆಗಿತ್ತು, ಆಮೇಲೆ ಇನ್ನೊಂದು ಕಡೆ ಓಪನ್ ಇತ್ತು. ಅಲ್ಲಿಗೆ ಬಂದ್ವಿ. ಅಲ್ಲಿ ನೋಡಿದ್ರೆ ಫುಲ್ಲು ಜನ ಇದ್ದಾರೆ. ಇದು ಶಿವನ ಟೆಂಪಲ್ಲು ಮುಂದ್ಗಡೆ ಒಂದು ಗರುಡಗಂಬ ಇದೆ. ಇದರಲ್ಲೂ ಅಷ್ಟೇ ನಮಗೆ ಒಳಗಡೆ ಫೋನ್ ಅಲೋ ಇಲ್ಲ. ಸೊ ಹಂಗಾಗಿ ಹೊರಗಡೆದು ಮಾತ್ರ ನಾವು ಫೋಟೋ ತೊಗೊಂಡ್ವಿ. ಸೊ ಅದಾದಮೇಲೆ ಮುಂದೆನೇ ಒಂದು ಫ್ಲವರ್ ಡೆಕೋರೇಷನ್ ಮಾಡಿದರು. ಇದು ಕೂಡ ಇಲ್ಲೇನು ಮಾಡಿದ್ದಾರೆ ಅದೇ ಥರ ದೇವರು ಕೂಡ ಒಳಗಡೆ ಇದೆ. ಸೊ ದೇವಸ್ಥಾನ ಒಳಗಡೆ ಹೋದ್ಮೇಲೆ ನಾವು ಶಿವನ ದರ್ಶನ ಮಾಡ್ಕೊಂಡ್ವಿ. ದೇವಸ್ಥಾನದ ಒಳಗಡೆ ಆವರಣ ತುಂಬ ದೊಡ್ಡದಾಗಿದೆ. ಅದ್ರ ಶಿವನ ಜೊತೆಗೆ ಶಂಕರನಾರಾಯಣ, ರಾಮ, ಕೃಷ್ಣ, ಗಣಪತಿ ದೇವಾಲಯಗಳು ಇದೆ ಒಳಗಡೆ. ಸೊ ಅದನ್ನೆಲ್ಲ ನಾವು ನೋಡ್ಬೋದು. ಸೊ ತುಂಬ ಚೆನ್ನಾಗಿದೆ ದೇವಸ್ಥಾನ ಒಳಗಡೆ. ಸೊ ಹೊರಗಡೆನೂ ತುಂಬ ಚೆನ್ನಾಗಿದೆ. ವಿಶೇಷವಾಗಿ ಇಲ್ಲಿ ಹಬ್ಬದ ದಿನಗಳಲ್ಲಿ ಆನೆಗಳ ಉತ್ಸವ ಎಲ್ಲ ಚೆನ್ನಾಗಿ ಮಾಡ್ತಾರೆ ಹಂಗಂತ ನಮ್ಮ ಫ್ರೆಂಡ್ಸ್ ಹೇಳಿದ್ರು. ಸೊ ಇದನ್ನು ಮುಗಿಸ್ಕೊಂಡು ನಾವು ಇಲ್ಲಿಂದ ಗುರುವಾಯೂರ್ಗೆ ಹೊರಟ್ವಿ. ಗುರುವಾಯೂರು ನಾವು ಬಂದಾಗ ಒಂದು ಮಧ್ಯಾಹ್ನ 2:30 3 ಗಂಟೆ ಆಗಿತ್ತು. 3 ಗಂಟೆ ನಮ್ಮ ದರ್ಶನ ನಾವು ಬುಕ್ ಮಾಡಿದ್ದು ಬಂದು ಸಂಜೆ 7:30 ಮೇಲೆ ಆಗಿದ್ದರಿಂದ ನಾವೇನು ಮಾಡಿದ್ವಿ, ಹೋಟೆಲ್ ಚೆಕ್ ಇನ್ ಆಗಿಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸೊ ಸಂಜೆ 7:30 ದರ್ಶನಕ್ಕೆ ಕರೆಕ್ಟಾಗಿ ನಾವು ಗುರುವಾಯೂರು ದೇವಸ್ಥಾನದ ಹತ್ರ ಹೋದ್ವಿ. ಸೊ ಗುರುವಾಯೂರು ದೇವಸ್ಥಾನದ ಹತ್ರ ಹೋದ್ಮೇಲೆ ಅಲ್ಲಿ ತುಂಬ ಚೆನ್ನಾಗಿದೆ. ಅಂದರೆ ಅಲ್ಲಿನೂ ಅಷ್ಟೇ ತುಂಬ ಸ್ಟ್ರಿಕ್ಟ್ ರೂಲ್, ಮೊಬೈಲ್ ಅಲೋ ಇಲ್ಲ, ಫೋಟೋ ತೆಗೊಳಕ್ಕಾಗಲ್ಲ. ಹಂಗಾಗಿ ನಾವೇನು ದೇವಸ್ಥಾನದ ಒಳಗಡೆ ಯಾವುದೇ ಫೋಟೋ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಸೊ ಹೊರಗಡೆಯಿಂದ ದೇವಸ್ಥಾನದ ಎಂಟ್ರೆನ್ಸ್ ಮಾತ್ರ ಫೋಟೋ ತಕ್ಕೊಂಡು, ಮತ್ತು ಸುತ್ತಮುತ್ತ ಈ ಶಾಪಿಂಗ್ ಅಂಗಡಿಗಳೆಲ್ಲ ಇದೆ. ಸೊ ಅಲ್ಲಿ ಚೆನ್ನಾಗಿದೆ. ಹಂಗಾಗಿ ಅದನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಸುತ್ತಾಡಿಕೊಂಡು ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾವು ದರ್ಶನ 7:30 ದರ್ಶನನ 7:30ಗೆ ಮುಗಿಸ್ಕೊಂಡ್ವಿ. ದರ್ಶನ 7:30 ನಮಗೆ ತುಂಬ ಈಸಿಯಾಗಿ ದರ್ಶನ ಆಯಿತು. ಅಂದರೆ ಒಂದು 10-15 ನಿಮಿಷದೊಳಗೆ ದರ್ಶನ ಆಯಿತು. ಸೊ ದರ್ಶನ ಮುಗಿಸ್ಕೊಂಡು ಅದಾದಮೇಲೆ ಅಲ್ಲಿ ಸೀವೇಲಿ ಅಂತ ಹೇಳ್ಬಿಟ್ಟು ಒಂದು ವಿಶೇಷವಾದ ಪೂಜೆ ನಡೆಯುತ್ತೆ. ಅಂದರೆ ಕೃಷ್ಣನಿಗೆ ದೀಪಗಳೆಲ್ಲ ಹಚ್ಬೋದು ನೀವು. ಸೀವೇಲಿ ಅಂದರೆ ಆನೆ ಮೇಲೆ ಕೃಷ್ಣನ ಕೂರಿಸ್ಕೊಂಡು ಉತ್ಸವ ಮಾಡ್ತಾರೆ. ದೇವಸ್ಥಾನದ ಒಳಗಡೆನೆ ಅದು ಉತ್ಸವ ಮಾಡ್ತಾರೆ. ಈ ಪೂಜೆ ಪ್ರತಿದಿನ 8 ಗಂಟೆಗೆ ಇರುತ್ತೆ. ನಾವು ಹೋಗಿದ್ದಿನ 9 ಗಂಟೆಗಿತ್ತು. ನಾವು ಒಂದು 2 ಅವರ್ ಕಾದ್ಬಿಟ್ಟು ಈ ಪೂಜೆನ ನೋಡಿದ್ವಿ. ತುಂಬ ಚೆನ್ನಾಗಿತ್ತು ಉತ್ಸವ, ಆನೆ ಉತ್ಸವ ನೋಡೋದಕ್ಕೆ. ಕೃಷ್ಣನ ಕೂರಿಸ್ಕೊಂಡು ದೇವಸ್ಥಾನದ ಸುತ್ತ ಉತ್ಸವ ಮಾಡ್ತಾರೆ. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಮಧ್ಯರಾತ್ರಿ ಕೃಷ್ಣಾಟಂ ಅಂತ ಇರುತ್ತಂತೆ.
ಕೃಷ್ಣಾಟಂ ಅಂದರೆ ಕೃಷ್ಣನ ಕಥೆಗಳ ನಾಟಕ. ಸೊ ಅದು ನಮಗೆ ನೋಡೋಕ್ಕೆ ಸಿಗಲಿಲ್ಲ, ಯಾಕೆಂದರೆ ಕ್ಯಾನ್ಸಲ್ ಆಗಿತ್ತು. ಹಾಗಾಗಿ ನಾವು ದೇವ ದರ್ಶನ ಮತ್ತು ಸೀವೆಯಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಅಲ್ಲೇ ಉಳ್ಕೊಂಡಿದ್ವಿ ಅವತ್ತು ರಾತ್ರಿ. ನೀವು ಯಾರಾದರೂ ಕೇರಳಕ್ಕೆ ಹೋದರೆ ಮಿಸ್ ಮಾಡ್ದಂಗೆ ಸೀವೆಯಲ್ಲಿ ಮತ್ತು ಗುರುವಾಯೂರು ಕೃಷ್ಣನ ದರ್ಶನ ಮುಗಿಸ್ಕೊಂಡು ಅದಾದಮೇಲೆ ಕೃಷ್ಣಾಟಂ ನಿಮಗೆ ನೋಡೋಕ್ಕೆ ಅವಕಾಶ ಸಿಕ್ಕರೆ ಸೊ ನೋಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಆವತ್ತು ರಾತ್ರಿ ನಾವು ಗುರುವಾಯೂರಲ್ಲೇ ಉಳ್ಕೊಂಡಿದ್ವಿ. ಹಂಗಾಗಿ ಬೆಳಿಗ್ಗೆ ಎದ್ದ ತಕ್ಷಣವೇ ನಾವು 7 ಗಂಟೆಗೆ ನಾವು ಅಲ್ಲೇ ಹತ್ರ ಒಂದು ಚಾವಕ್ಕಾಡು ಬೀಚ್ ಅಂತ ಇದೆ, ಆ ಚಾವಕ್ಕಾಡು ಬೀಚಿಗೆ ಹೋಗಿದ್ವಿ. ಸೊ ಅದು ಅಷ್ಟೇ, ಬೆಳಗ್ಗೆನೇ ಹೋಗಿದ್ರಿಂದ ಅಷ್ಟೊಂದು ಜನ ಇರಲಿಲ್ಲ, ತುಂಬ ಚೆನ್ನಾಗಿತ್ತು. ಬೀಚನ್ನು ತುಂಬ ಚೆನ್ನಾಗಿತ್ತು. ಮಕ್ಕಳು ಮತ್ತು ಫ್ಯಾಮಿಲಿ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಲ್ಲಿ. ಅಲ್ಲಿಂದ ನಾವು ಬೀಚ್ ಮುಗಿಸ್ಕೊಂಡು ಅಲ್ಲಿಂದ ಅಲ್ಲಿಗೆ ನಮ್ಮ ಕೇರಳ ಟ್ರಿಪ್ಪು ಕಂಪ್ಲೀಟ್ ಆಯಿತು. ಅಲ್ಲಿಂದ ನಾವು ಬ್ಯಾಂಗ್ಳೂರಿಗೆ ವಾಪಸ್ ಹೊರಟ್ವಿ. ತುಂಬ ಚೆನ್ನಾಗಿತ್ತು ಕೇರಳ ಟ್ರಿಪ್ಪು. ಅದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಮತ್ತು ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಹಾಗಾಗಿ ತುಂಬ ಖುಷಿಯಾಗಿ ಈ ಟ್ರಿಪ್ಪೆಲ್ಲ ತುಂಬ ಚೆನ್ನಾಗಾಯಿತು, ಹ್ಯಾಪಿ ಎಂಡಿಂಗ್ ಥರ. ಇದಿಷ್ಟು ನಮ್ಮ ಕೇರಳ ಟ್ರಿಪ್ ಜರ್ನಿ. ತುಂಬ ಚೆನ್ನಾಗಿತ್ತು. 2 ಡೇಸ್ ನಾವು ಹೋಗಿದ್ದು. 2 ಡೇಸಲ್ಲಿ ಇಷ್ಟು ಪ್ಲೇಸ್ ನೋಡಿಕೊಂಡು ನನ್ನ ಮೊದಲನೇ ವಿಡಿಯೋ ಅದು ಮತ್ತು ಇಷ್ಟು ಪ್ಲೇಸ್ ನೋಡಿಕೊಂಡು ನಾವೆಲ್ಲ ಫ್ಯಾಮಿಲಿ ಎಲ್ಲ ಬ್ಯಾಂಗ್ಳೂರಿಗೆ ರಿಟರ್ನ್ ಆದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಜಿತಿ ಡೈರೀಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಮುಂದಿನ ಟ್ರಾವೆಲ್ ವೀಡಿಯೋಸ್ ಮತ್ತು ಡೈಲಿ ವೀಡಿಯೋಸ್ ನೀವು ನೋಡ್ಬೋದು. ಥ್ಯಾಂಕ್ ಯು.